ಇನ್ನೂ ಮಲಗಿದ್ದೀಯಾ? ಮನೆಯಲ್ಲಿ ಕೆಲಸ ಮಾಡಲು ಇದ್ದೀಯಾ ಅಥವಾ ಭಾರವಾಗಿ ಬದುಕಲು? ಸೊಸೆ, ಆರೋಗ್ಯ ಸರಿಯಿಲ್ಲ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ. ಇಷ್ಟು ಕೇಳುತ್ತಿದ್ದಂತೆಯೇ ಸೊಸೆಯ ಕೋಪ ಇನ್ನಷ್ಟು ಹೆಚ್ಚಾಯಿತು. ಅವಳು ಹತ್ತಿರದಲ್ಲಿದ್ದ ಬಕೆಟ್ನು ಎತ್ತಿಕೊಂಡು ಮತ್ತು ಯೋಚನೆ ಮಾಡದೆ ಸಂಪೂರ್ಣ ತಣ್ಣೀರನ್ನು ಶಾಂತಿದೇವಿಯ ಮುಖದ ಮೇಲೆ ಎರಚಿಬಿಡುತ್ತಾಳೆ. ಶಾಂತಿದೇವಿಯ ಸಂಪೂರ್ಣ ದೇಹ ನಡುಗುತ್ತದೆ. ಸೊಸೆ ಕೋಪದಲ್ಲಿ ಹೇಳುತ್ತಾಳೆ, ನಾಟಕ ಮಾಡಬೇಡ, ಸಾಯುವುದಿಲ್ಲವೇ? ಪ್ರತಿದಿನದ ಜಂಜಾಟ ಮುಗಿದು ಹೋಗುತ್ತದೆ. ಶಾಂತಿದೇವಿ ನಿಧಾನವಾಗಿ ಎದ್ದುಕೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿ ಸೊಸೆ ಅವರನ್ನು ಜೋರಾಗಿ ತಳ್ಳುತ್ತಾಳೆ. ಶಾಂತಿದೇವಿ ನೆಲಕ್ಕೆ ಬೀಳುತ್ತಾರೆ. ಸೊಸೆ ಕೋಪದಲ್ಲಿ ಒಂದು ಚಪ್ಪಟೆ ಹೊಡೆದು ಹೇಳುತ್ತಾಳೆ, ಬಾ, ಇಲ್ಲಿಂದ ಹೊರಟು ಹೋಗು. ಇದೇ ಕ್ಷಣ ಈ ಮನೆ ನಿನ್ನಗಾಗಿ ಅಲ್ಲ. ಬಾ, ಇಲ್ಲಿಂದ ಹೊರಟು ಹೋಗು. ಇದೇ ಕ್ಷಣ ಈ ಮನೆ ನಿನ್ನಗಾಗಿ ಅಲ್ಲ. ಬಾಗಿಲಿನ ಬಳಿ ಅವರ ಮಗ ನಿಂತಿದ್ದ. ಅವನು ಎಲ್ಲವನ್ನೂ ನೋಡುತ್ತಿದ್ದ. ಆದರೆ ಅವನು ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ಸೊಸೆ ಕೋಪದಲ್ಲಿ ಹೇಳಿದಳು, ಈ ಮುದುಕಿಯನ್ನು ಇದೇ ಕ್ಷಣ ಮನೆಯಿಂದ ಹೊರಗೆ ಹಾಕಿ. ಇವಳು ನಮ್ಮ ಯಾವ ಕೆಲಸಕ್ಕೂ ಬರುವುದಿಲ್ಲ. ಈ ಮುದುಕಿಯನ್ನು ಇದೇ ಕ್ಷಣ ಮನೆಯಿಂದ ಹೊರಗೆ ಹಾಕಿ. ಇವಳು ನಮ್ಮ ಯಾವ ಕೆಲಸಕ್ಕೂ ಬರುವುದಿಲ್ಲ. ಇಷ್ಟು ಕೇಳಿದ ಮೇಲೂ ಮಗ ಮೌನವಾಗಿಯೇ ಇದ್ದ. ಶಾಂತಿದೇವಿಯ ಹೃದಯ ಸಂಪೂರ್ಣವಾಗಿ ಒಡೆದು ಹೋಗಿತು. ಅವರು ನಿಧಾನವಾಗಿ ಎದ್ದುಕೊಳ್ಳುತ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ದುರ್ಬಲ ಹೆಜ್ಜೆಗಳಿಂದ ಬಾಗಿಲಿನ ಕಡೆ ನಡೆದು ಹೋಗುತ್ತಾರೆ. ಹೋಗುತ್ತಾ ಅವರು ತಮ್ಮ ಮಗನ ಕಡೆ ನೋಡುತ್ತಾರೆ. ಅವರಿಗೆ ಆಶೆ ಇತ್ತು, ಬಹುಶಃ ಅವನು ತಡೆಯಬಹುದು ಎಂದು. ಆದರೆ ಅವರ ಮಗ ಕಣ್ಣುಗಳನ್ನು ತಗ್ಗಿಸಿ ಬಿಡುತ್ತಾನೆ. ಶಾಂತಿದೇವಿ ನಿಧಾನವಾದ ಧ್ವನಿಯಲ್ಲಿ ಹೇಳುತ್ತಾರೆ, ದೇವರು ನಿನ್ನನ್ನು ಸಂತೋಷವಾಗಿರಿಸಲಿ ಮಗನೇ, ಮತ್ತು ಯಾವಾಗಲೂ ಕ್ಷೇಮವಾಗಿರಿಸಲಿ. ಮತ್ತು ಅವರು ಮನೆಯಿಂದ ಹೊರಗೆ ಹೋಗಿಬಿಡುತ್ತಾರೆ. ಹೊರಗೆ ಚಳಿಯಿತ್ತು. ನಿಶ್ಶಬ್ದ ರಸ್ತೆಯಲ್ಲಿ ಶಾಂತಿದೇವಿ ಒಬ್ಬರೇ ನಡೆದು ಹೋಗುತ್ತಿದ್ದರು. ಅವರ ಬಳಿ ಹಣವೂ ಇರಲಿಲ್ಲ, ಆಹಾರವೂ ಇಲ್ಲ ಮತ್ತು ಯಾವ ಸಹಾರವೂ ಇರಲಿಲ್ಲ. ಆದರೆ ಹೃದಯದಲ್ಲಿ ನೋವು ಇತ್ತು. ಅವರು ಆಕಾಶದ ಕಡೆ ನೋಡುತ್ತಾರೆ ಮತ್ತು ಅತ್ತುಕೊಂಡು ಹೇಳುತ್ತಾರೆ, ಓ ದೇವರೇ, ಇದೇ ದಿನಕ್ಕಾಗಿ ನಾನು ನನ್ನ ಮಗುವನ್ನು ಬೆಳೆಸಿದ್ದೇನಾ? ಅವರ ಕಣ್ಣುಗಳಿಂದ ಕಣ್ಣೀರು ನಿಲ್ಲಲೇ ಇಲ್ಲ. ಬಹಳ ಹೊತ್ತು ನಡೆದ ನಂತರ ಅವರು ತಮ್ಮ ಮಗಳ ಮನೆಗೆ ತಲುಪುತ್ತಾರೆ. ಅವರು ನಡುಗುವ ಕೈಗಳಿಂದ ಬಾಗಿಲನ್ನು ತಟ್ಟುತ್ತಾರೆ. ಬಾಗಿಲು ತೆರೆದ ಕೂಡಲೇ ಮಗಳು ತನ್ನ ತಾಯಿಯನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ಅವಳು ತಕ್ಷಣ ಶಾಂತಿದೇವಿಯನ್ನು ಅಪ್ಪಿಕೊಳ್ಳುತ್ತಾಳೆ. ಅತ್ತುಕೊಂಡು ಹೇಳುತ್ತಾಳೆ, ಅಮ್ಮ, ಇದು ಯಾವ ಸ್ಥಿತಿ ಮಾಡಿಕೊಂಡಿದ್ದೀರಿ? ಶಾಂತಿದೇವಿ ಜೋರಾಗಿ ಅತ್ತು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಮಗಳೇ, ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟರು. ಮಗಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಅವಳು ತಕ್ಷಣ ಹೇಳುತ್ತಾಳೆ, ಅಮ್ಮ, ನೀವು ಇಲ್ಲೇ ಇರುತ್ತೀರಿ, ಎಲ್ಲಿಗೂ ಹೋಗುವುದಿಲ್ಲ. ನಾನು ನಿಮ್ಮ ಕಾಳಜಿ ವಹಿಸುತ್ತೇನೆ. ಶಾಂತಿದೇವಿಗೆ ಈಗ ಅವರಿಗೆ ಸಹಾರ ಸಿಕ್ಕಿದೆ ಎಂದು ಅನಿಸುತ್ತದೆ. ಆದರೆ ಅಷ್ಟರಲ್ಲಿ ಮನೆಯೊಳಗಿಂದ ಒಂದು ಕಠಿಣ ಧ್ವನಿ ಬರುತ್ತದೆ. ಯಾರು ಬಂದಿದ್ದಾರೆ? ಇದು ಕೇಳುತ್ತಿದ್ದಂತೆಯೇ ಮಗಳು ಗಾಬರಿಯಾಗುತ್ತಾಳೆ. ಅವಳು ಶಾಂತಿದೇವಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಈಗ ಬಿಡಲು ಇಷ್ಟವಿಲ್ಲದಂತೆ. ಅಷ್ಟರಲ್ಲಿ ಒಳಗಿನಿಂದ ಅವಳ ಅತ್ತೆ ಹೊರಗೆ ಬರುತ್ತಾಳೆ. ಅತ್ತೆ ದೃಷ್ಟಿ ಶಾಂತಿದೇವಿಯ ಮೇಲೆ ಬಿದ್ದ ತಕ್ಷಣ ಅವಳ ಮುಖ ಕಠಿಣವಾಗುತ್ತದೆ. ಅತ್ತೆ ಕಟುವಾದ ಧ್ವನಿಯಲ್ಲಿ ಕೇಳುತ್ತಾಳೆ, ಇವಳು ಯಾರು? ಮಗಳು ಹೆದರಿ ಹೇಳುತ್ತಾಳೆ, ಇವಳು ನನ್ನ ಅಮ್ಮ. ಅನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಹೋಗಲು ಯಾವ ಜಾಗವೂ ಇಲ್ಲ. ಅತ್ತೆ ಕೋಪದಿಂದ ನಗುತ್ತಾ ಹೇಳುತ್ತಾಳೆ, ಆಹಾ, ಹಾಗಾದರೆ ಈಗ ನಿನ್ನ ತವರು ಮನೆಯವರನ್ನೂ ಇಲ್ಲಿ ನೆಲೆಸಿಸುತ್ತೀಯಾ? ಮಗಳು ಬೇಗನೆ ಹೇಳುತ್ತಾಳೆ, ಇಲ್ಲ ಅಮ್ಮ ಜಿ, ಕೆಲವೇ ದಿನಗಳು ಇವರ ಆರೋಗ್ಯ ಸರಿಯಾಗುವವರೆಗೆ ಇಲ್ಲೇ ಇರಲು ಬಿಡಿ. ಅತ್ತೆ ತಕ್ಷಣ ಕೋಪದಲ್ಲಿ ಹೇಳುತ್ತಾಳೆ, ನಾವು ಏನಾದರೂ ಧರ್ಮಶಾಲೆ ನಡೆಸುತ್ತಿದ್ದೇವಾ? ಈಗಲೇ ಮನೆಯ ಖರ್ಚು ಕಷ್ಟದಿಂದ ಸಾಗುತ್ತಿದೆ. ಈಗ ಈ ಹೊಸ ಬಾರ್. ಶಾಂತಿದೇವಿ ಇದನ್ನೆಲ್ಲ ಮೌನವಾಗಿ ಕೇಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬತೊಡಗಿತು. ಅವರು ನಿಧಾನವಾಗಿ ಹೇಳುತ್ತಾರೆ, ಮಗಳೇ, ತೊಂದರೆ ಇದ್ದರೆ ನಾನು ಹೋಗುತ್ತೇನೆ. ನೀವು ಯಾಕೆ ಜಗಳ ಮಾಡುತ್ತಿದ್ದೀರಿ? ಇಲ್ಲಮ್ಮ, ನೀವು ಎಲ್ಲಿಗೂ ಹೋಗುವುದಿಲ್ಲ. ಆದರೆ ಅತ್ತೆ ಇನ್ನೂ ಕೋಪಕ್ಕೆ ಬರುತ್ತಾಳೆ. ಅವಳು ಜೋರಾಗಿ ಕೂಗುತ್ತಾಳೆ, ಇಲ್ಲವೇ ಈ ಹೆಂಗಸು ಈ ಮನೆಯಲ್ಲಿ ಇರುತ್ತಾಳೆ ಅಥವಾ ನೀನು? ಇದು ಕೇಳಿ ಮಗಳು ಸಂಪೂರ್ಣ ಮೌನವಾಗಿ ಬಿಟ್ಟಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ಹೃದಯ ಎರಡು ತುಂಡಾಗಿತ್ತು. ಒಂದು ಕಡೆ ಅವಳ ತಾಯಿ, ಇನ್ನೊಂದು ಕಡೆ ಅವಳ ಮನೆ. ಮಗಳು ನಿಧಾನವಾಗಿ ಶಾಂತಿದೇವಿಯ ಕೈಯನ್ನು ಬಿಡುತ್ತಾಳೆ. ಅವಳ ಕಣ್ಣುಗಳು ತಗ್ಗುತ್ತವೆ. ನಡುಗುವ ಧ್ವನಿಯಲ್ಲಿ ಅವಳು ಹೇಳುತ್ತಾಳೆ, ಅಮ್ಮ, ನಾನು ಬಲಹೀನಳಾಗಿದ್ದೇನೆ. ಈ ಮಾತು ಕೇಳುತ್ತಿದ್ದಂತೆಯೇ ಶಾಂತಿದೇವಿಯ ಹೃದಯ ಮತ್ತೆ ಒಡೆದು ಹೋಗುತ್ತದೆ. ಅವರಿಗೆ ಅರ್ಥವಾಗುತ್ತದೆ, ಈಗ ಅವರಿಗಾಗಿ ಎಲ್ಲಿಯೂ ಜಾಗ ಉಳಿದಿಲ್ಲ. ಶಾಂತಿದೇವಿ ನಗಲು ಪ್ರಯತ್ನಿಸುತ್ತಾರೆ. ಆದರೆ ಆ ನಗು ನೋವಿನಿಂದ ತುಂಬಿತ್ತು. ಅವರು ನಿಧಾನವಾಗಿ ಹೇಳುತ್ತಾರೆ, ಪರವಾಗಿಲ್ಲ ಮಗಳೇ, ನಾನು ಅರ್ಥಮಾಡಿಕೊಳ್ಳುತ್ತೇನೆ. ನನ್ನನ್ನು ಕ್ಷಮಿಸು. ಶಾಂತಿದೇವಿ ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳುತ್ತಾರೆ, ಸಂತೋಷವಾಗಿರು, ನಾನು ಬೇಸುವುದು ಅಷ್ಟೇ. ಮತ್ತೆ ಅವರು ನಿಧಾನವಾಗಿ ಹಿಂದೆ ತಿರುಗಿ ಆ ಮನೆಯಿಂದ ಹೊರಗೆ ಹೋಗುತ್ತಾರೆ. ಈ ಬಾರಿ ಅವರ ಹೆಜ್ಜೆಗಳು ಮೊದಲಿಗಿಂತಲೂ ಹೆಚ್ಚು ಭಾರವಾಗಿದ್ದವು. ಈಗ ಅವರ ಬಳಿ ಯಾವ ಆಶೆಯೂ ಉಳಿದಿರಲಿಲ್ಲ. ರಸ್ತೆ ನಿಶ್ಶಬ್ದವಾಗಿತ್ತು. ತಣ್ಣನೆಯ ಗಾಳಿ ಅವರ ದುರ್ಬಲ ದೇಹವನ್ನು ಚೀರುತ್ತಿತ್ತು. ಅವರು ನಿಧಾನವಾಗಿ ನಡೆದು ಹೋಗುತ್ತಿದ್ದರು.
ಪ್ರತಿಯೊಂದು ಹೆಜ್ಜೆಯೊಂದಿಗೆ ಅವರ ಶಕ್ತಿ ಕುಗ್ಗುತ್ತಿತ್ತು. ಅವರ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸತೊಡಗಿತು. ಅವರು ಬಡಬಡಿಸಿದರು, ಬಹುಶಃ ಇದೇ ಅಂತ್ಯ, ಮತ್ತು ಮುಂದಿನ ಕ್ಷಣವೇ ಶಾಂತಿದೇವಿ ರಸ್ತೆ ಬದಿಯಲ್ಲಿ ಕುಸಿದು ಬಿದ್ದರು. ಅವರ ದೇಹ ಸಂಪೂರ್ಣ ಶಕ್ತಿಹೀನವಾಗಿತ್ತು. ಕಣ್ಣುಗಳು ಮುಚ್ಚಿಕೊಂಡವು ಮತ್ತು ಉಸಿರು ನಿಧಾನವಾಗತೊಡಗಿತು. ಸುತ್ತಮುತ್ತ ನಿಶ್ಶಬ್ದತೆ ಇತ್ತು. ಅವರನ್ನು ಎಬ್ಬಿಸುವ, ಅವರನ್ನು ಉಳಿಸುವ ಯಾರೂ ಇರಲಿಲ್ಲ. ಗ್ರಾಮದ ಅಂಚಿನ ಆ ನಿಶ್ಶಬ್ದ ರಸ್ತೆಯಲ್ಲಿ ಶಾಂತಿದೇವಿ ಪ್ರಜ್ಞಾಹೀನವಾಗಿ ಬಿದ್ದಿದ್ದರು. ಜೀವನವೇ ಈಗ ಅವರನ್ನು ಬಿಟ್ಟು ಹೋಗುವಂತೆ ಇತ್ತು. ಅಷ್ಟರಲ್ಲಿ ಅದೇ ದಾರಿಯಿಂದ ಒಬ್ಬ ಯುವಕ ಹಾದು ಹೋಗುತ್ತಿದ್ದ. ಅವನ ಕೈಯಲ್ಲಿ ಆಫೀಸ್ ಬ್ಯಾಗ್ ಇತ್ತು. ಅವನು ಎಲ್ಲೋ ಕೆಲಸಕ್ಕೆ ಹೋಗುತ್ತಿದ್ದ. ಹಠಾತ್ ಅವನ ದೃಷ್ಟಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಶಾಂತಿದೇವಿಯ ಮೇಲೆ ಬೀಳುತ್ತದೆ. ಅವನು ನಿಂತು ಬಿಡುತ್ತಾನೆ. ಆಶ್ಚರ್ಯದಿಂದ ಹೇಳುತ್ತಾನೆ, ಅಯ್ಯೋ, ಇವಳು ಇಲ್ಲಿ ಹೀಗೆ ಯಾಕೆ ಬಿದ್ದಿದ್ದಾಳೆ? ಅವನು ತಕ್ಷಣ ಓಡಿ ಅವರ ಬಳಿಗೆ ಬರುತ್ತಾನೆ. ಮೋನಕಾಲೂರಿ ಅವರನ್ನು ಎಬ್ಬಿಸಲು ಪ್ರಯತ್ನ ಮಾಡತೊಡಗುತ್ತಾನೆ. ಅಮ್ಮಾಜಿ, ಕೇಳಿಸುತ್ತಿದೆಯಾ ನಿಮಗೆ? ಆದರೆ ಯಾವ ಉತ್ತರವೂ ಬರುವುದಿಲ್ಲ. ಅವನು ಸುತ್ತಮುತ್ತ ನೋಡುತ್ತಾನೆ. ಹತ್ತಿರದಲ್ಲಿದ್ದ ತನ್ನ ನೀರಿನ ಬಾಟಲಿಯನ್ನು ಎತ್ತಿಕೊಂಡು ನಿಧಾನವಾಗಿ ಶಾಂತಿದೇವಿಯ ಮುಖದ ಮೇಲೆ ನೀರಿನ ಸಿಂಪಡಣೆ ಮಾಡುತ್ತಾನೆ. ಕೆಲವೇ ಕ್ಷಣಗಳ ನಂತರ ಶಾಂತಿದೇವಿಯ ಬೆರಳುಗಳು ಸ್ವಲ್ಪ ಅಲುಗಾಡುತ್ತವೆ. ಕಣ್ಣುಗಳು ನಿಧಾನವಾಗಿ ತೆರೆದುಕೊಳ್ಳಲು ತೊಡಗುತ್ತವೆ. ಅವರು ಮಂಕಾದ ದೃಷ್ಟಿಯಿಂದ ಎದುರು ನಿಂತಿದ್ದ ಆ ಯುವಕನನ್ನು ನೋಡುತ್ತಾರೆ. ದುರ್ಬಲ ಧ್ವನಿಯಲ್ಲಿ ಕೇಳುತ್ತಾರೆ, ಯಾರು ಮಗನೇ? ಯುವಕ ನಿಟ್ಟುಸಿರು ಬಿಡುತ್ತಾ ನಿಧಾನವಾಗಿ ಹೇಳುತ್ತಾನೆ, ನಾನು ಇಲ್ಲಿ ಹಾದು ಹೋಗುತ್ತಿದ್ದೆ. ನಿಮ್ಗೆ ಹೀಗೆ ಬಿದ್ದಿರುವುದು ಕಂಡು ನಿಂತೆ. ಶಾಂತಿದೇವಿ ಎದ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ದುರ್ಬಲತೆಯಿಂದ ಮತ್ತೆ ತತ್ತರಿಸುತ್ತಾರೆ. ಯುವಕ ತಕ್ಷಣ ಅವರಿಗೆ ಆಧಾರ ನೀಡುತ್ತಾ ಹೇಳುತ್ತಾನೆ, ನಿಧಾನ್, ನೀವು ತುಂಬಾ ದುರ್ಬಲರಾಗಿದ್ದೀರಿ. ಸ್ವಲ್ಪ ಹೊತ್ತಿನ ನಂತರ ಶಾಂತಿದೇವಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತದೆ. ಅವರು ನಡುಗುವ ಧ್ವನಿಯಲ್ಲಿ ತಮ್ಮ ಸಂಪೂರ್ಣ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಸೊಸೆ ಮನೆಯಿಂದ ಹೊರಹಾಕಲ್ಪಟ್ಟ ಅವಮಾನ ಮತ್ತು ಮಗಳ ಮನೆಯಿಂದಲೂ ತಳ್ಳಿ ಹಾಕಲ್ಪಟ್ಟ ದುಃಖ, ಎಲ್ಲವೂ. ಅವರ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಯುವಕ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿರುತ್ತಾನೆ. ಅವನ ಕಣ್ಣುಗಳು ತೇವವಾಗುತ್ತವೆ. ಕೆಲವು ಕ್ಷಣಗಳ ಕಾಲ ಅವನು ಆಳವಾದ ಚಿಂತೆಯಲ್ಲಿ ಮುಳುಗುತ್ತಾನೆ. ನಂತರ ಅಚಾನಕ್ ಅವನ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡುತ್ತದೆ. ಅವನು ಗಮನದಿಂದ ಶಾಂತಿದೇವಿಯನ್ನು ನೋಡುತ್ತಾನೆ ಮತ್ತು ನಿಧಾನವಾಗಿ ಕೇಳುತ್ತಾನೆ, ಅಮ್ಮಜಿ, ನೀವು ನನ್ನನ್ನು ಗುರುತಿಸುತ್ತೀರಾ? ಶಾಂತಿದೇವಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾರೆ. ಇಲ್ಲ ಮಗ, ನಾನು ನಿನ್ನನ್ನು ಗುರುತಿಸಲಾರೆ. ಯುವಕನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಅವನು ಭಾವುಕರಾಗಿ ಹೇಳುತ್ತಾನೆ, ಅಮ್ಮಜಿ, ಹಲವು ವರ್ಷಗಳ ಹಿಂದೆ ಒಂದು ಚಿಕ್ಕ ಹುಡುಗ ನಿಮ್ಮ ಊರಲ್ಲಿ ಅಲೆದಾಡುತ್ತಿದ್ದ. ಅವನು ಹಲವು ದಿನಗಳಿಂದ ಹಸಿದಿದ್ದ. ಜನರು ಅವನನ್ನು ಓಡಿಸುತ್ತಿದ್ದರು. ಯಾರೂ ಅವನಿಗೆ ಊಟ ಕೊಡುತ್ತಿರಲಿಲ್ಲ. ಆಗ ನೀವು ಮಾತ್ರ ಅವನನ್ನು ನಿಮ್ಮ ಮನೆಗೆ ಕರೆದಿರಿ. ಅವನಿಗೆ ಊಟ ಮಾಡಿಸಿ ಪ್ರೀತಿಯಿಂದ ಅವನ ತಲೆಯ ಮೇಲೆ ಕೈ ಹಾಯಿಸಿದಿರಿ. ಶಾಂತಿದೇವಿ ಗಮನದಿಂದ ಕೇಳುತ್ತಿದ್ದರು. ಅವರ ಕಣ್ಣುಗಳು ವಿಸ್ತರಿಸಿದವು. ಯುವಕ ಮುಂದೆ ಹೇಳುತ್ತಾನೆ, ಆ ಚಿಕ್ಕ ಹಸಿದ ಹುಡುಗ ನಾನು ಅಮ್ಮಜಿ. ನನ್ನ ಹೆಸರು ಅರ್ಜುನ. ಆ ದಿನ ನೀವು ನನಗೆ ಊಟ ಕೊಡದಿದ್ದರೆ ಬಹುಶಃ ನಾನು ಬದುಕಿರಲಿಲ್ಲ. ಇದನ್ನು ಕೇಳುತ್ತಿದ್ದಂತೆ ಶಾಂತಿದೇವಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾಗುತ್ತದೆ. ಅವರು ನಡುಗುವ ಕೈಗಳಿಂದ ಅರ್ಜುನನ ಮುಖವನ್ನು ಸ್ಪರ್ಶಿಸುತ್ತಾರೆ. ಮಗ ಅರ್ಜುನ್, ನೀನು? ಅರ್ಜುನ್ ನಗುತ್ತಾನೆ, ಆದರೆ ಅವನ ಕಣ್ಣುಗಳು ತೇವವಾಗಿದ್ದವು. ಹೌದು ಅಮ್ಮಜಿ, ನಾನೇ. ಅವನು ಮುಂದೆ ಹೇಳುತ್ತಾನೆ, ಇಂದು ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಒಳ್ಳೆಯ ಮನೆ, ಒಳ್ಳೆಯ ಕೆಲಸ ಮತ್ತು ಗೌರವ. ಆದರೆ ಇದು ಎಲ್ಲವೂ ನಿಮ್ಮ ಆ ಒಂದು ರೊಟ್ಟಿಯ ಕಾರಣ. ಅವನು ನಿಧಾನವಾಗಿ ಶಾಂತಿದೇವಿಯ ಕೈ ಹಿಡಿದು ಹೇಳುತ್ತಾನೆ, ಈಗ ನೀವು ಒಂಟಿಯಲ್ಲ. ಇಂದಿನಿಂದ ನೀವು ನನ್ನ ಜೊತೆ ಬರುತ್ತೀರಿ. ನೀವು ನನಗೆ ಆಧಾರ ನೀಡಿದಂತೆ ಈಗ ನಾನು ನಿಮಗೆ ಆಧಾರ ನೀಡುತ್ತೇನೆ. ಶಾಂತಿದೇವಿ ಜೋರಾಗಿ ಅತ್ತು ಬಿಡುತ್ತಾರೆ. ಈ ಬಾರಿ ಈ ಕಣ್ಣೀರು ನೋವಿನದ್ದಲ್ಲ, ನೆಮ್ಮದಿಯದ್ದಾಗಿತ್ತು. ಅರ್ಜುನ ಅವರಿಗೆ ಆಧಾರ ನೀಡಿ ನಿಲ್ಲಿಸುತ್ತಾನೆ ಮತ್ತು ಹೇಳುತ್ತಾನೆ, ಬನ್ನಿ ಅಮ್ಮ, ಮನೆಗೆ ಹೋಗೋಣ. ಆ ನಿಶ್ಶಬ್ದ ರಸ್ತೆಯಲ್ಲಿ ಅಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ಕೇವಲ ಏಕಾಂತವಿತ್ತು. ಈಗ ಅಲ್ಲೇ ಒಂದು ಹೊಸ ಸಂಬಂಧ ಹುಟ್ಟಿತ್ತು. ಅಮ್ಮ ಮತ್ತು ಮಗನ ಸಂಬಂಧ. ಅದು ರಕ್ತದಿಂದಲ್ಲ, ಮಾನವೀಯತೆಯಿಂದ ಜೋಡಿಸಿಕೊಂಡಿತ್ತು. ಅರ್ಜುನ ಶಾಂತಿದೇವಿಗೆ ಆಧಾರ ನೀಡಿ ನಿಧಾನವಾಗಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಮನೆ ದೊಡ್ಡದು ಮತ್ತು ಸ್ವಚ್ಛವಾಗಿತ್ತು. ಪ್ರತಿಯೊಂದು ವಸ್ತುವು ಸುವ್ಯವಸ್ಥಿತವಾಗಿ ಇಡಲಾಗಿತ್ತು. ಶಾಂತಿದೇವಿ ಆಶ್ಚರ್ಯದಿಂದ ಎಲ್ಲೆಡೆ ನೋಡುತ್ತಾರೆ. ಅವರಿಗೆ ನಂಬಿಕೆಯಾಗುತ್ತಿರಲಿಲ್ಲ. ಯಾರಿಗೆ ಅವರು ಒಮ್ಮೆ ಒಂದು ರೊಟ್ಟಿ ತಿನ್ನಿಸಿದ್ದರು, ಇಂದು ಅದೇ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾನೆ. ಅರ್ಜುನ್ ನಿಧಾನವಾಗಿ ಹೇಳುತ್ತಾನೆ, ಅಮ್ಮಜಿ, ಈಗ ಇದೇ ನಿಮ್ಮ ಮನೆ. ಅವನು ಅವರನ್ನು ಆರಾಮವಾಗಿ ಸೋಕಾದ ಮೇಲೆ ಕುಳ್ಳಿರಿಸುತ್ತಾನೆ. ನಂತರ ತಕ್ಷಣ ನೀರು ಮತ್ತು ಊಟ ತಂದುಕೊಡುತ್ತಾನೆ. ಮೊದಲು ಸ್ವಲ್ಪ ತಿನ್ನಿ, ನೀವು ತುಂಬಾ ದುರ್ಬಲರಾಗಿದ್ದೀರಿ. ಶಾಂತಿದೇವಿ ನಡುಗುವ ಕೈಗಳಿಂದ ಊಟ ಹಿಡಿಯುತ್ತಾರೆ. ಅವರ ಕಣ್ಣುಗಳಿಂದ ಕಣ್ಣೀರು ಬೀಳುತ್ತಲೇ ಇರುತ್ತದೆ. ಹಲವು ದಿನಗಳ ನಂತರ ಅವರು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು. ಅರ್ಜುನ ತಕ್ಷಣ ವೈದ್ಯರಿಗೆ ಫೋನ್ ಮಾಡುತ್ತಾನೆ. ಸ್ವಲ್ಪ ಸಮಯದಲ್ಲೇ ವೈದ್ಯರು ಬರುತ್ತಾರೆ ಮತ್ತು ಪರೀಕ್ಷಿಸಲು ಪ್ರಾರಂಭಿಸುತ್ತಾರೆ. ದುರ್ಬಲತೆ ತುಂಬಾ ಹೆಚ್ಚಾಗಿದೆ. ಇವರಿಗೆ ವಿಶ್ರಾಂತಿ ಮತ್ತು ಉತ್ತಮ ಆರೈಕೆ ಬೇಕು. ಅರ್ಜುನ್ ಗಂಭೀರವಾಗಿ ತಲೆ ಆಡಿಸುತ್ತಾನೆ. ನೀವು ಚಿಂತಿಸಬೇಡಿ, ನಾನು ಇವರ ಪೂರ್ಣ ಕಾಳಜಿ ವಹಿಸುತ್ತೇನೆ.
ದಿನಗಳು ಕಳೆಯಲು ಆರಂಭಿಸುತ್ತವೆ. ಅರ್ಜುನ ಪ್ರತಿದಿನ ಬೆಳಿಗ್ಗೆ ಕಚೇರಿಗೆ ಹೋಗುತ್ತಾನೆ ಮತ್ತು ಹೋಗುವ ಮೊದಲು ಶಾಂತಿದೇವಿಗಾಗಿ ಊಟ, ಔಷಧಿ ಮತ್ತು ಎಲ್ಲವನ್ನೂ ಸರಿಯಾಗಿ ಇಟ್ಟು ಹೋಗುತ್ತಾನೆ. ಸಂಜೆ ಹಿಂದಿರುಗಿ ಮೊದಲು ಅವರ ಬಳಿಗೆ ಕುಳಿತು ಕೇಳುತ್ತಾನೆ, ಅಮ್ಮ ಇಂದು ಆರೋಗ್ಯ ಹೇಗಿದೆ? ನಿಧಾನವಾಗಿ ಶಾಂತಿ ದೇವಿಯ ಆರೋಗ್ಯ ಸುಧಾರಿಸಲು ಆರಂಭಿಸುತ್ತದೆ. ಅವರ ಮುಖದಲ್ಲಿ ಮತ್ತೆ ನಗು ಮರಳುತ್ತದೆ. ಈಗ ಅವರು ಮನೆಯಲ್ಲಿ ಒಂಟಿಯಾಗಿರಲಿಲ್ಲ. ಈಗ ಅವರಿಗೆ ಒಬ್ಬ ಮಗ ಸಿಕ್ಕಿದ್ದ. ರಕ್ತದವನು ಅಲ್ಲ, ಆದರೆ ಹೃದಯದಿಂದ ತಮ್ಮವನಾಗಿದ್ದ. ಅತ್ತ ಶಾಂತಿ ದೇವಿಯನ್ನು ಹೊರಹಾಕಿದ್ದ. ಮನೆಯಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗಲು ಆರಂಭಿಸಿತು. ಮಗನ ಕೆಲಸ ಅಚಾನಕ್ ನಿಂತು. ಉದ್ಯೋಗ ಕಳೆದು ಹೋಯಿತು. ಮನೆಯಲ್ಲಿ ಹಣ ಬರುವುದು ನಿಂತು ಹೋಯಿತು. ಸೊಸೆ ಮೊದಲಿನಂತೆ ಕೋಪದಲ್ಲೇ ಇದ್ದಳು, ಆದರೆ ಈಗ ಅವಳ ಮುಖದಲ್ಲಿ ಭಯವೂ ಕಾಣಿಸುತ್ತಿತ್ತು. ಅವಳು ಪ್ರತಿದಿನ ಟೀಕೆ ಮಾಡುತ್ತಾಳೆ. ಏನಾದರೂ ಕೆಲಸ ಏಕೆ ಮಾಡುವುದಿಲ್ಲ? ಮನೆ ಹೇಗೆ ನಡೆಯುತ್ತದೆ? ಮಗ ಚಿಂತಿತನಾಗಿದ್ದ. ಅವನು ಎಲ್ಲೆಡೆ ಉದ್ಯೋಗ ಹುಡುಕುತ್ತಿದ್ದ, ಆದರೆ ಎಲ್ಲೆಡೆಯಿಂದಲೂ ಅವನಿಗೆ ನಿರಾಕರಣೆ ಸಿಕ್ಕುತ್ತಿತ್ತು. ಕೆಲವೇ ದಿನಗಳಲ್ಲಿ ಮನೆಯ ಉಳಿತಾಯ ಮುಗಿದು ಹೋಯಿತು. ಬಾಡಿಗೆ ಕೊಡಲು ಹಣ ಉಳಿದಿರಲಿಲ್ಲ. ಊಟಕ್ಕೂ ಕಷ್ಟವಾಗತೊಡಗಿತು. ಒಂದು ದಿನ ಮನೆ ಮಾಲೀಕ ಬಾಗಿಲಿಗೆ ಬಂದು ಕೋಪದಿಂದ ಹೇಳುತ್ತಾನೆ, ಬಾಡಿಗೆ ಯಾವಾಗ ಕೊಡುತ್ತೀರಿ? 2 ತಿಂಗಳಿನಿಂದ ಏನೂ ಕೊಟ್ಟಿಲ್ಲ. ಮಗ ಕೈಜೋಡಿಸಿ ಹೇಳುತ್ತಾನೆ, ಸ್ವಲ್ಪ ಸಮಯ ಕೊಡಿ. ಆದರೆ ಮನೆ ಮಾಲೀಕ ಕಠಿಣವಾಗಿ ಹೇಳುತ್ತಾನೆ, ಹಣ ಇಲ್ಲದಿದ್ದರೆ ಮನೆ ಖಾಲಿ ಮಾಡಿ. ಇದನ್ನು ಕೇಳುತ್ತಿದ್ದಂತೆಯೇ ಇಬ್ಬರ ಕಾಲಿನ ಕೆಳಗಿಂದ ನೆಲಜಾರಿದಂತಾಯಿತು. ನಿಧಾನವಾಗಿ ಆ ದಿನ ಬರುತ್ತದೆ. ಅವರಿಗೆ ತಮ್ಮ ಮನೆ ಬಿಡಬೇಕಾಗುತ್ತದೆ. ಅದೇ ಸೊಸೆ ಯಾರು ಒಮ್ಮೆ ಶಾಂತಿ ದೇವಿಯನ್ನು ಬಾರವೆಂದು ಹೇಳುತ್ತಿದ್ದಳು, ಇಂದು ತಾನೇ ರಸ್ತೆ ಮೇಲೆ ನಿಂತಿದ್ದಳು. ಮಗ ತಲೆ ತಗ್ಗಿಸಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ಅವನಿಗೆ ತನ್ನ ಅಮ್ಮ ನೆನಪಾಗುತ್ತಿದ್ದರು. ಅವನು ಗುನುಗುತ್ತಾನೆ, ಅಮ್ಮ, ನಾನು ನಿಮ್ಮೊಂದಿಗೆ ತುಂಬಾ ತಪ್ಪು ಮಾಡಿದೆ, ಆದರೆ ಈಗ ತುಂಬಾ ತಡ ಆಗಿತ್ತು. ಸಮಯ ಕಳೆಯುತ್ತಾ ಹೋಯಿತು. ಅತ್ತ ಶಾಂತಿ ದೇವಿ ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದರು. ಅವರ ಮುಖದಲ್ಲಿ ನೆಮ್ಮದಿ ಇತ್ತು. ಕಣ್ಣುಗಳಲ್ಲಿ ಈಗ ನೋವಲ್ಲ, ಶಾಂತಿ ಇತ್ತು. ಯಾವ ಮನೆಯಿಂದ ಒಮ್ಮೆ ಅವರು ಗುಹೀನರಾಗಿ ಹೊರಹಾಕಲ್ಪಟ್ಟರೋ, ಈಗ ಅದೇ ಲೋಕದಲ್ಲಿ ಅವರಿಗೆ ಹೊಸ ಮನೆ ಸಿಕ್ಕಿತ್ತು. ಒಂದು ಸಂಜೆ ಅರ್ಜುನ ಕಚೇರಿಯಿಂದ ಮನೆಗೆ ಮರಳಿದ. ಅವನು ನೋಡಿದ ಶಾಂತಿದೇವಿ ಬಾಗಿಲಲ್ಲಿ ನಿಂತು ಅವನಿಗಾಗಿ ಕಾಯುತ್ತಿದ್ದರು. ಅವನು ನಗಿದ. ಅಮ್ಮ, ಇಂದು ನೀವು ಬಾಗಿಲಲ್ಲಿ ನಿಂತಿದ್ದೀರಿ. ಶಾಂತಿದೇವಿ ಪ್ರೀತಿಯಿಂದ ಹೇಳಿದರು. ಹೀಗೆ ನನ್ನ ಮಗನಿಗಾಗಿ ಕಾಯುತ್ತಿದ್ದೆ. ಇಬ್ಬರೂ ಸಣ್ಣಗೆ ನಗಿದರು. ಆದರೆ ಅದೇ ಸಮಯದಲ್ಲಿ ಮನೆಯ ಹೊರಗೆ ಏನೋ ಗದ್ದಲವಾಗುತ್ತದೆ. ಅರ್ಜುನ್ ಬಾಗಿಲಿನ ಕಡೆ ನಡೆಯುತ್ತಾನೆ ಮತ್ತು ಬಾಗಿಲು ತೆರೆಯುತ್ತಿದ್ದಂತೆಯೇ ಹೊರಗೆ ಇಬ್ಬರೂ ಜನ ನಿಂತಿರುವುದನ್ನು ನೋಡುತ್ತಾನೆ. ಹರಿದ ಹಳೆಯ ಬಟ್ಟೆಗಳು, ದಣಿದ ಮುಖಗಳು, ಕಣ್ಣುಗಳಲ್ಲಿ ಅಸಹಾಯಕತೆ. ಅವರು ಯಾರೂ ಅಲ್ಲ, ಬದಲಾಗಿ ಶಾಂತಿದೇವಿಯ ಮಗ ಮತ್ತು ಸೊಸೆ. ಇಬ್ಬರ ಸ್ಥಿತಿ ತುಂಬಾ ಕೆಟ್ಟಿತ್ತು. ಅವರು ಈಗ ಸಂಪೂರ್ಣವಾಗಿ ಬಡವರಾಗಿದ್ದರು. ಮುಖದ ಮೇಲೆ ಅಹಂಕಾರದ ಜಾಗದಲ್ಲಿ ಪಶ್ಚಾತ್ತಾಪವಿತ್ತು. ನಿಧಾನವಾಗಿ ಮುಂದೆ ಬರುತ್ತಾನೆ ಮತ್ತು ಶಾಂತಿದೇವಿಯ ಮುಂದೆ ನಿಂತುಕೊಳ್ಳುತ್ತಾನೆ. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾಗುತ್ತದೆ. ಅವನು ಅತ್ತುತ್ತಾ ಹೇಳುತ್ತಾನೆ, ಅಮ್ಮ, ನನ್ನನ್ನು ಕ್ಷಮಿಸು. ಸೊಸೆಯು ತಲೆ ತಗ್ಗಿಸಿ ನಿಂತಿದ್ದಳು. ಈಗ ಅವಳ ಬಳಿ ಹೇಳಲು ಯಾವುದೇ ಪದಗಳಿರಲಿಲ್ಲ. ಮಗ ನಡುಗುವ ಧ್ವನಿಯಲ್ಲಿ ಹೇಳುತ್ತಾನೆ, ಅಮ್ಮ, ನಾವು ನಿಮ್ಗೆ ತುಂಬಾ ದುಃಖ ಕೊಟ್ಟೆವು. ನಿಮ್ಮನ್ನು ಮನೆಯಿಂದ ಹೊರ ಹಾಕಿದೆವು. ಇಂದು ನಾವು ತಾವೇ ರಸ್ತೆಯ ಮೇಲೆ ಬಂದಿದ್ದೇವೆ. ಅಮ್ಮ, ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸು. ಶಾಂತಿದೇವಿ ಮೌನವಾಗಿ ನಿಂತಿದ್ದರು. ಅವರು ತಮ್ಮ ಮಗನನ್ನು ನೋಡುತ್ತಿದ್ದರು. ಅದೇ ಮಗ ಯಾರಿಗಾಗಿ ಅವರು ಸಂಪೂರ್ಣ ಜೀವನ ಕಳೆಯಿದ್ದರು. ಕೆಲವು ಕ್ಷಣಗಳ ಕಾಲ ಎಲ್ಲೆಡೆ ನಿಶ್ಶಬ್ದತೆ ಆವರಿಸಿತು. ನಂತರ ಶಾಂತಿದೇವಿ ನಿಧಾನವಾಗಿ ಮುಂದೆ ಬರುತ್ತಾರೆ ಮತ್ತು ಮಗನ ಬಳಿಗೆ ಬರುತ್ತಾರೆ. ಮಗನಿಗೆ ಅನಿಸುತ್ತದೆ, ಬಹುಶಃ ಇಂದು ಅಮ್ಮ ಅವನನ್ನು ಅಪ್ಪಿಕೊಳ್ಳಬಹುದು. ಆದರೆ ಶಾಂತಿದೇವಿ ಅಲ್ಲೇ ನಿಂತು ಬಿಡುತ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಆದರೆ ಈ ಬಾರಿ ಅದರಲ್ಲಿ ನೋವಿನ ಜೊತೆ ಆತ್ಮಸಮ್ಮಾನವೂ ಇತ್ತು. ಅವರು ನಿಧಾನವಾದ ಆದರೆ ದೂರಧ್ವನಿಯಲ್ಲಿ ಹೇಳುತ್ತಾರೆ, ನನಗೆ ನಿನ್ನ ಅಗತ್ಯವಿದ್ದಾಗ ನೀನು ನನ್ನ ಕಡೆ ನೋಡಲೂ ಇಲ್ಲ. ನಾನು ಅಸ್ವಸ್ಥವಾಗಿದ್ದಾಗ ನೀನು ನನ್ನನ್ನು ಮನೆಯಿಂದ ಹೊರಹಾಕಿದ್ದೆ, ಮತ್ತು ಇಂದು ನಿನ್ನ ಮೇಲೆ ಸಂಕಷ್ಟ ಬಂದಾಗ ನಿನಗೆ ನನ್ನ ನೆನಪು ಬರುತ್ತಿದೆ. ಮಗ ತಲೆ ತಗ್ಗಿಸಿ ಅಳಲು ಆರಂಭಿಸಿದನು. ಶಾಂತಿದೇವಿ ಮುಂದೆ ಹೇಳುತ್ತಾರೆ, ಮಗನೇ, ತಾಯಿಯ ಹೃದಯ ತುಂಬಾ ದೊಡ್ಡದು. ಅವಳು ಎಲ್ಲವನ್ನೂ ಕ್ಷಮಿಸಬಹುದು, ಆದರೆ ಅವಮಾನ, ಅದು ತನ್ನದೇ ಮಕ್ಕಳಿಂದ ಬಂದರೆ ಅದನ್ನು ಅವಳು ಎಂದಿಗೂ ಮರೆತುಕೊಳ್ಳುವುದಿಲ್ಲ. ನಂತರ ಅವರು ಅರ್ಜುನನ ಕಡೆ ನೋಡುತ್ತಾರೆ. ಅವನು ಮೌನವಾಗಿ ಇದನ್ನೆಲ್ಲ ನೋಡುತ್ತಿದ್ದನು. ಶಾಂತಿದೇವಿ ಹೇಳುತ್ತಾರೆ, ನಾನು ಒಮ್ಮೆ ಒಂದು ಹೊತ್ತಿನ ಊಟ ನೀಡಿದ್ದವನಿಗೆ ಅವನು ನನಗೆ ಜೀವನ್ ಪೂರ್ತಿ ಆಸರೆಯ ಆಯಿತು, ಮತ್ತು ಯಾರಿಗೆ ನಾನು ಜೀವನ ನೀಡಿದ್ದೆನೋ ಅವನೇ ನನ್ನನ್ನು ರಸ್ತೆಯಲ್ಲಿ ಬಿಟ್ಟು ಹೋದ. ಮಗನು ಜೋರಾಗಿ ಅಳಲು ಆರಂಭಿಸುತ್ತಾನೆ. ಅಮ್ಮ, ಒಂದವಕಾಶ ಕೊಡು. ಶಾಂತಿದೇವಿ ನಿಧಾನವಾಗಿ ತಲೆಯಾಡಿಸುತ್ತಾರೆ. ಇಲ್ಲ ಮಗನೇ, ಈಗ ನಾನು ಅಲ್ಲಿ ಮತ್ತೆ ಹೋಗುವುದಿಲ್ಲ. ದೇವರು ನನಗೆ ಹೊಸ ಆಸರೆ ಕೊಟ್ಟಿದ್ದಾನೆ. ನಂತರ ಅವರು ಕೊನೆ ಬಾರಿ ಹೇಳುತ್ತಾರೆ, ಗಮನದಲ್ಲಿರಲಿ, ಯಾವಾಗಲೂ ಹಸಿದವನನ್ನಾಗಲಿ ಅಸಹಾಯಕರನ್ನಾಗಲಿ ತಳ್ಳಿಬಿಡಬೇಡ. ಯಾವಾಗ ಅದೇ ವ್ಯಕ್ತಿ ನಿನ್ನ ಜೀವನದ ಆಸರೆಯಾಗುತ್ತಾನೋ ಗೊತ್ತಿಲ್ಲ. ಮಗ ಮತ್ತು ಸೊಸೆ ಅಲ್ಲೇ ನಿಂತುಕೊಂಡಿರುತ್ತಾರೆ, ರೊಡೆದು ಹೋದವರಂತೆ, ಪಶ್ಚಾತ್ತಾಪದಲ್ಲಿ ಮುಳುಗಿದವರಂತೆ. ಮತ್ತು ಶಾಂತಿದೇವಿ ನಿಧಾನವಾಗಿ ತಿರುಗಿ
ತಮ್ಮ ಹೊಸ ಮಗ ಅರ್ಜುನನೊಂದಿಗೆ ಮನೆಯೊಳಗೆ ನಡೆದು ಹೋಗುತ್ತಾರೆ. ಬಾಗಿಲು ನಿಧಾನವಾಗಿ ಮುಚ್ಚುತ್ತದೆ. ಹೊರಗೆ ಇಬ್ಬರು ನಿಂತೆ ಉಳಿಯುತ್ತಾರೆ. ಒಮ್ಮೆ ತಮ್ಮ ಮನೆಯ ಮಾಲೀಕರಾಗಿದ್ದವರು, ಆದರೆ ಇಂದು ತಮ್ಮದೇ ತಪ್ಪುಗಳ ಕಾರಣದಿಂದ ನಿರಾಶ್ರಿತರಾಗಿದ್ದಾರೆ. ಸ್ನೇಹಿತರೆ, ತಾಯಿ ತಂದೆಗಳು ಎಂದಿಗೂ ಭಾರವಾಗುವುದಿಲ್ಲ. ಭಾರವಾಗುವುದು ನಮ್ಮ ಯೋಚನೆಯೇ. ನಾವು ಅವರ ಪ್ರೀತಿಯ ಮೌಲ್ಯವನ್ನು ಮರೆತಾಗ. ಗಮನದಲ್ಲಿರಲಿ, ತಾಯಿ ತಂದೆಗಳನ್ನು ತಳ್ಳಿಹಾಕುವ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಶಾಂತಿ ಕಾಣುವುದಿಲ್ಲ. ನಿಮಗೆ ಕತೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಈ ಚಾನಲ್ನಲ್ಲಿ ನಾವು ಇಂತಹ ಕತೆಗಳನ್ನು ತರುತ್ತಲೇ ಇರುತ್ತೇವೆ. ಧನ್ಯವಾದಗಳು.